ನೋಡಿ, ಚಾಮುಂಡಿ ಬೆಟ್ಟದ ವಿಚಾರವಾಗಿ ಅದಕ್ಕೊಂದು ಪ್ರಾಧಿಕಾರ ಇದೆ, ಅಲ್ಲೊಂದು ಸಭೆ ನಡೆಯುತ್ತೆ. ಈ ಸಭೆಯೇ ಅಕ್ರಮ ಅಂಥೇಳಿ ಈಗ ಸಂಸದರು ಹೇಳ್ತಿದ್ದಾರೆ. ಇದು ನ್ಯಾಯಾಂಗ ನಿಂದನೆ ಆಗುತ್ತದೆ ಅಂತೇಳಿ ಯದುವೀರ್ ಹೇಳ್ತಿದ್ದಾರೆ. ಪ್ರಾಧಿಕಾರ ರಚನೆಗೆ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಇದೆ. ಸೆಪ್ಟೆಂಬರ್ 5ರವರೆಗೆ ತಡೆಯಾಜ್ಞೆ ಇರೋದು ಸತ್ಯ ಅಂಥೇಳಿ ಯದುವೀರ್ ಹೇಳಿದ್ದಾರೆ. ತಡೆಯಾಜ್ಞೆ ತೆರವಾಗಿದೆ ಅಂತೇಳಿ ಸಿಎಂ ಹೇಗೆ ಹೇಳಿದ್ರು? ಪ್ರಾಧಿಕಾರ ರಚನೆ ಆದರೆ ನಮ್ಮ ಪರಂಪರೆಗೆ ಧಕ್ಕೆ ಬರುತ್ತೆ. ಯದುವಂಶದವರು, ಚಾಮುಂಡಿ ಬೆಟ್ಟದ ಪೋಷಕರು ಈ ಹಕ್ಕನ್ನು ನಾವು ಯಾವತ್ತೂ ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. 5ನೇ ತಾರೀಕುವರೆಗೂ ಸ್ಟೇ ಇದೆ. 5ನೇ ತಾರೀಕುವರೆಗೂ ಸ್ಟೇ ಇದೆ, ಭಾಳ ಸ್ಪಷ್ಟವಾಗಿ. ಬೇಕಾದರೆ ಓದ್ಬೋದು ನಿಮಗೆ. ಸೆಪ್ಟೆಂಬರ್ 5 ಹಾಂ. The interim order earlier granted is extended till the next date of hearing, which is 5th of September 2024. But CM ಯಾವ ಸ್ಟೇನು ಇಲ್ಲ ಅಂತ ಅದವ್ರು ಹೈಕೋರ್ಟ್ ಪ್ರಶ್ನೆ ಮಾಡಬೇಕು. ನಾವು ಹೈಕೋರ್ಟ್ ಆರ್ಡರ್ ಓದ್ತಾ ಇರೋದು. ಓಕೆ ಓಕೆ. ಬಟ್ CM ಸ್ಟೇ ವೆಕೇಟ್ ಆಗಿದೆ ಅಂತ ಹೇಳ್ತಾರೆ, ಸುಳ್ಳು ಇಲ್ಲ. ನನ್ನ ಸುಳ್ಳುನೋ ಇಲ್ವೋ ಅಂತ ನಾನು ಹೇಳೋಕ್ಕಾಗಲ್ಲ. ಅದು ಹೈಕೋರ್ಟ್ ಆದೇಶ ಕೊಡಬೇಕು. ನಾವು ಪ್ರಕಾರ ಹೈಕೋರ್ಟಲ್ಲಿ ಏನಿದೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದ್ರ ಪ್ರಕಾರ ಈ ಸಭೆ ಏನಿದೆ ಅದು ಕಂಟೆಂಪ್ಟ್ ಆಗುತ್ತೆ. ಈಗ ಈ ಕಂಟೆಂಪ್ಟ್ ನೀವು ಆಗ್ತೀರಾ? ಅದು ನಮ್ಮ ತಾಯಿಯವರು ಏನು ಕ್ರಮ ತಗೋಬೇಕು ಅವ್ರು ಸೂಕ್ತ ಕ್ರಮ ತಗೋತಾರೆ. ನಾನು ಜನರ ಪ್ರತಿನಿಧಿಯಾಗಿ ಇಂಥ ಒಂದು ಮನವಿ ಕೊಡ್ತೇನೆ ಅಷ್ಟೇ. ಸರ್ವೆ ಮಾಡುವಂತ ಕೆಲಸ ಈಗ ಸಿಎಂ ಸಿದ್ದರಾಮಯ್ಯ ಅವರು ಮೂಲಕ ಕಾರ್ಯದರ್ಶಿಗಳು, ಯಾಕಂದ್ರೆ ಕಾರ್ಯದರ್ಶಿಗಳ ಎಲ್ಲರೂ ಸಭೆಗೆ ನೋಟಿಸ್ ಕೊಟ್ಟಂಥದ್ದು, ಸಭೆ ಬರ್ಲಿಕ್ಕೆ ಅವರೇನೆ ಅವರ ಗಮನಕ್ಕೆ ಬರುವಂಥ ಕೆಲಸ ಅದು ಮಾಡ್ತೇವೆ. ಅದು ಮಾಡಾಗಿದೆ. ಲೆಟರ್ಗಳು ಕಳಿಸಿದ್ದೀವಿ ಇಂಥ ಸಭೆಯನ್ನು ಮಾಡಬಾರ್ದು ಅಂತ. ಅದು ಕೂಡ ಮಾಡಿದ್ವಿ. ನನ್ನ ಹೆಸರನ್ನು ಮಾಧ್ಯಮದಲ್ಲಿ, ಸ್ಪೆಷಲಿ ಮಾಧ್ಯಮದಲ್ಲಿ ನನ್ನ ಹೆಸರನ್ನು ಸೇರಿಸ್ತಾ ಇದ್ದಾರೆ. ನನಗೂ ಅದಕ್ಕೆ ಏನು ಸಂಬಂಧ? ನಾನು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು ಇಲ್ಲ ಅಂತ ಇಲ್ಲ, ಆತ್ಮೀಯ ಸ್ನೇಹಿತರು. ಸರ್, ನೀವು ಸ್ನೇಹಿತರು ಅಂತಿದ್ರಲ್ಲ ಸರ್, ತಪ್ಪು ಮಾಡಿರ್ಬೋದು. ನಿಮ್ಗೆ ಏನು ಅನಿಸ್ತಿದೆ ಸರ್? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲ್ಗೆ ಹೋಗಿರೋದು. ಸುಮ್ ಜೈಲು ಹೋಗ್ತಾರಾ? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲು ಹೋಗಿರೋದು. ನನ್ನ ಹೆಸರನ್ನು ಮಾಧ್ಯಮದಲ್ಲಿ, ಸ್ಪೆಷಲಿ ಮಾಧ್ಯಮದಲ್ಲಿ ನನ್ನ ಹೆಸರನ್ನು ಸೇರಿಸ್ತಾ ಇದ್ದಾರೆ. ನನಗೂ ಅದಕ್ಕೆ ಏನು ಸಂಬಂಧ? ನಾನು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು ಇಲ್ಲ ಅಂತ ಇಲ್ಲ, ಆತ್ಮೀಯ ಸ್ನೇಹಿತರು. ಸರ್, ನೀವು ಸ್ನೇಹಿತರು ಅಂತಿದ್ರಲ್ಲ ಸರ್, ತಪ್ಪು ಮಾಡಿರ್ಬೋದು. ನಿಮ್ಗೆ ಏನು ಅನಿಸ್ತಿದೆ ಸರ್? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲ್ಗೆ ಹೋಗಿರೋದು. ಸುಮ್ ಜೈಲು ಹೋಗ್ತಾರಾ? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲು ಹೋಗಿರೋದು. ನೋಡಿ, ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಈಗ ದರ್ಶನ್ ಮೇಲೆ ಲೇಡಿ ಆಫೀಸರ್ಸ್ ಹದ್ದಿನ ಕಣ್ಣಿಟ್ಟಿದ್ದಾರೆ. ಲೇಡಿ ಸಿಂಗಂಗಳ ಭದ್ರತೆಯಲ್ಲಿ ದರ್ಶನ್ ಈಗ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಹಾಗೆ ಅದರಲ್ಲಿ ಏನಾಗ್ತಿದೆ ಡೀಟೇಲ್ಸ್ ಕೊಡ್ತೀವಿ ನೋಡಿ. ದಾಸನ ಮೇಲೆ ಲೇಡಿ ಆಫೀಸರ್ಸ್ ಹದ್ದಿನ ಕಣ್ಣು. ಖಡಕ್ ಲೇಡಿ ಸಿಂಗಂಗಳ ಭದ್ರತೆಯಲ್ಲಿ ಕಾಟೇರ. ರೇಣುಕಾಸ್ವಾಮಿಗೆ ನರಕ ತೋರಿಸಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ ರೌಡಿ ಗ್ಯಾಂಗ್ ಛಿದ್ರ ಆಗಿದೆ. ರಾಜ್ಯದ ವಿವಿಧ ಜೈಲ್ಗಳಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿ ಮುದ್ದೆ ಮುರಿಯುತ್ತಿದ್ದಾನೆ. ದಾಸನ ಮೇಲೆ ಸಿಸಿಟಿವಿ ಕಣ್ಗಾವಲು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಲೇಡಿ ಸಿಂಗಂಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಜೈಲ್ನ ಭದ್ರತೆ, ಆಡಳಿತ ನಿರ್ವಹಣೆ ಸವಾಲು ಸಮರ್ಥವಾಗಿ ನಿಭಾಯಿಸುತ್ತಿರೋದು ಮಹಿಳಾ ಅಧಿಕಾರಿಗಳು. ಬಳ್ಳಾರಿ ಕೇಂದ್ರ ಕಾರಾಗೃಹದ ಲೇಡಿ ಆಫೀಸರ್ ಸುಪರ್ದಿಯಲ್ಲಿ ಕಾಟೇರ ಕಂಬಿ ಎಣಿಸುತ್ತಿದ್ದಾನೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜೆ ಶೋಭಾರಾಣಿ, ಕೇಂದ್ರ ಕಾರಾಗೃಹ ಅಧೀಕ್ಷಕಿ ಲತಾ, ಪರೀಕ್ಷಾರ್ಥಿ ಸಹಾಯಕಿ ಅಧೀಕ್ಷಕಿ ಉಮ್ಮಿ ತಸ್ಮಿಯಾ ನಿಗಾ ಇಟ್ಟಿದ್ದಾರೆ. ಬಳ್ಳಾರಿ ಜೈಲ್ಗೆ ದಾಸ ಶಿಫ್ಟ್ ಆಗ್ತಿದ್ದಂತೆ ಸಂಪೂರ್ಣ ಭದ್ರತೆ, ನಿರ್ವಹಣೆ ಜವಾಬ್ದಾರಿ ಮಹಿಳಾ ಅಧಿಕಾರಿಗಳದ್ದೇ ಆಗಿದೆ. ಅಚ್ಚುಕಟ್ಟಾಗಿ ಕೈಗೊಳ್ಳುವ ಮೂಲಕ ಮೇಲಧಿಕಾರಿಗಳ ಗಮನ ಸೆಳೆದಿದ್ದಾರೆ. ಖಡಕ್ ಅಧಿಕಾರಿಗಳ ಮೇಲೆ ನಂಬಿಕೆ ಇಟ್ಟು ದರ್ಶನ್ನನ್ನ ಸ್ಥಳಾಂತರಿಸಲಾಗಿದ್ದು, ಸಾಮಾನ್ಯ ಕೈದಿಯಂತೆ ಪೊರ್ಕಿ ದಿನ ದೂಡ್ತಿದ್ದಾನೆ. ಮತ್ತೊಂದು ವಿಶೇಷವೆಂದರೆ ಕಾರಾಗೃಹ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರಿದ್ದಾರೆ. ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಕಾರಾಗೃಹಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಹುದ್ದೆಗಳಲ್ಲಿರುವ ಸ್ತ್ರೀ ಶಕ್ತಿ ತನ್ನ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿರ್ವಹಿಸುತ್ತಿದೆ. ಪರಪ್ಪನ ಅಗ್ರಹಾರದ ಕಾರಾಗೃಹದ ಕಹಿ ನೆನಪು ಮಾಸುವಂತೆ ಇಲ್ಲಿನ ಲೇಡಿ ಆಫೀಸರ್ಸ್ ಮೈಯೆಲ್ಲ ಕಣ್ಣಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೊನೆಯ ಹಂತಕ್ಕೆ ಬಂದಿರೋದು. ತನಿಖೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತ ಸಾಧ್ಯತೆ, ದೋಷಾರೋಪ ಪಟ್ಟಿ ಸಿದ್ಧವಾಗುವಂಥದ್ದು. ಸೊ ಹಾಗಾಗಿ ಬಳ್ಳಾರಿ ಜೈಲಿನಲ್ಲಿರೋ ದಾಸನಿಗೆ ಈಗ ಚಾರ್ಜ್ ಶೀಟ್ನದ್ದೇ ಟೆನ್ಷನ್.
ಸಿಬ್ಬಂದಿ ಬಳಿ ಹೋಗ್ತಾರಂತೆ, ಪದೇ ಪದೇ ಮಾಹಿತಿ ಕೇಳ್ತಾರಂತೆ. ಚಾರ್ಜ್ ಶೀಟ್ ಹಾಕಿದ್ರಾ, ಯಾವಾಗ ಹಾಕ್ತಾರೆ ಅಂತೇಳಿ ಪ್ರಶ್ನೆ ಮಾಡ್ತಾರಂತೆ. ಇಷ್ಟು ದಿನ ಟಿವಿ ಬೇಡ ಅಂತಿದ್ದ ಕಾಟೇರ ಈಗ ಯೂಟರ್. ಟಿವಿ ಬೇಕು ಬೇಕು ಅಂತೇಳಿ ದುಂಬಾಲು ಬಿದ್ದಿದ್ದಾರೆ. ಟಿವಿ ಬೇಕಾದರೆ ಅರ್ಜಿ ಹಾಕಿ ಅಂತೇಳಿ ಜೈಲು ಸಿಬ್ಬಂದಿ ಹೇಳಿದಾರಂತೆ. ಕೇಸ್ ಫಾಲೋಅಪ್ಗಾಗಿ ಟಿವಿಗೆ ಅರ್ಜಿ ಹಾಕ್ತಾರ ದರ್ಶನ್ ಅನ್ನುವಂಥದ್ದೇ ಪ್ರಶ್ನೆ ಈಗ. ನೋಡಿ, ಫೈನಲಿ ಮಾಧ್ಯಮವನ್ನು ನೋಡಲೇಬೇಕು, ಏನಾಗ್ತಾ ಇದೆ ಅಂತ ತಿಳ್ಕೊಳ್ಬೇಕು ಅಂದರೆ. ಇಲ್ಲ ಅಂತಂದರೆ ಪದೇ ಪದೇ ಚಡಪಡಿಸಿ ಕೇಳಬೇಕಾಗುತ್ತೆ ಸಿಬ್ಬಂದಿಗಳನ್ನ, ಏನಾಗ್ತಾ ಇದೆ ಅಂತ. ಅವರು ಹಗಲೆಲ್ಲ ನಿಮ್ಮ ಜೊತೆ ಇರ್ತಾರೆ, ಏನು ತಿಳ್ಕೊಳಕ್ಕೆ ಹೋಗ್ತಾರೆ? ಸೊ ಹಾಗಾಗಿ ಚಾರ್ಜ್ ಶೀಟ್ ವಿಚಾರದಲ್ಲಿ ಏನಾಗ್ತಾ ಇದೆ ಬೆಳವಣಿಗೆಗಳು ಅಂತ ದರ್ಶನ್ಗೆ ತಿಳ್ಕೊಳ್ಳುವಂಥ ಕುತೂಹಲ. ಸೊ ಹಾಗಾಗಿ ಪದೇ ಮಾಹಿತಿಯನ್ನು ಕೇಳ್ತಿದ್ದಾರಂತೆ. ಈಗ ಆಲ್ರೆಡಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂತಹ ಪೊಲೀಸ್ನವರು ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಮತ್ತೊಂದು ಕಡೆ ದರ್ಶನ್ಗೆ ಟೆನ್ಷನ್. ಅರ್ಜಿ ಹಾಕ್ತಾರಾ? ಟಿವಿ ನೋಡ್ಬೇಕಾ ಹಾಗಾದ್ರೆ ದರ್ಶನ್? ಅರ್ಜಿ ಹಾಕ್ತಾರ ಹಾಗಾದ್ರೆ? ಖಂಡಿತ ದಿವಿತ್, ಏನು ಇಷ್ಟು ದಿನ ದರ್ಶನ್ ಅವರು ಟಿವಿ ಅಂದರೆ ಒಂದು ರೀತಿ ಅಸಡ್ಡಿಯಾಗಿ ನೋಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ನನಗೆ ಟಿವಿ ಬೇಡ ಅನ್ನುವ ರೀತಿಯಲ್ಲಿ ಮಾತನಾಡ್ತಿದ್ರಂತೆ. ಅದು ನಮಗೆ ಜೈಲಿನ ಅಧಿಕಾರಿಗಳ ಮೂಲಕ ಗೊತ್ತಾಗ್ತಾ ಇದೆ. ಆದರೆ ಮೊನ್ನೆ ಅಷ್ಟೇ DIG ಅವರು ಸ್ಪಷ್ಟವಾಗಿ ಹೇಳಿದರು, ದರ್ಶನ್ ಅವರಿಗೆ ನಾವು ಕೆಲವೊಂದು ಸೌಲಭ್ಯಗಳನ್ನು ಕೊಡೋದಕ್ಕೆ ಜೈಲಿನ ಮ್ಯಾನ್ಯುವಲ್ನಲ್ಲಿದೆ, ಅದು ಟಿವಿ ಆಗಿರ್ಬೋದು, ಜೊತೆಗೆ ಫೋನನ್ನು ಕೂಡ ನಾವು ಕೊಡಬಹುದು ಅಂತ DIG ಅವರು ಸ್ಪಷ್ಟವಾಗಿ ಹೇಳಿದರು. ಆದರೆ ದರ್ಶನ್ ಅವರು ಟಿವಿ ನನಗೆ ಬೇಡ ಅಂತ ಕೈ ಮುಗಿದಿದ್ರಂತೆ. ಆದರೆ ಇವತ್ತು ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ ಅನ್ನುವ ಮಾಹಿತಿ ಯಾವಾಗ ಹೊರಬಿತ್ತೋ ಆ ಒಂದು ಹಿನ್ನೆಲೆಯಲ್ಲಿ ದರ್ಶನ್ ಏನು ಕಾರಾಗೃಹದಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಬಳಿ ಪದೇ ಚಾರ್ಜ್ ಶೀಟ್ ಬಗ್ಗೆ ಕೇಳೋದು, ಜೊತೆಗೆ ವಕೀಲರ ಬಗ್ಗೆ ಕೇಳೋದು, ಈ ರೀತಿಯಾದ ಕೆಲವೊಂದು ಮಾಹಿತಿಗಳನ್ನು ಕೇಳ್ತಾ ಇದ್ರಂತೆ. ಹೀಗಾಗಿ ಜೈಲಿನ ಸಿಬ್ಬಂದಿಗಳು ದರ್ಶನ್ಗೆ ಒಂದು ಸಜೆಸ್ಟ್ ಮಾಡಿದಂತೆ, ನಿಮಗೆ ಟಿವಿಯ ಅವಶ್ಯಕತೆ ಇದೆ, ಬೇಕಾದರೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ನಾವು ನಿಮಗೆ ಟಿವಿಯನ್ನು ಕೊಡ್ತೀವಿ ಅಂತ ಸಿಬ್ಬಂದಿ ಹೇಳಿದಂತೆ. ಹೀಗಾಗಿ ದರ್ಶನ್ ಅವರು ಇಷ್ಟು ದಿನ ಟಿವಿ ಅಂದರೆ ಕೈ ಮುಗಿತಾ ಇದ್ದವರು ಇವತ್ತು ಏಕಾಏಕಿಯಾಗಿ ನನಗೆ ಟಿವಿಯನ್ನು ಕೊಡಿ ಎನ್ನುವ ಒಂದು ಮನವಿಯನ್ನು ಮಾಡಿದ್ದಾರಂತೆ. ಜೈಲಿನ ಮ್ಯಾನ್ಯುವಲ್ನ ಪ್ರಕಾರ ಒಬ್ಬ ಕೈದಿಗೆ ಟಿವಿಯನ್ನು ಕೂಡ ಕೊಡಬಹುದು ಅಂತ DIG ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸುಮಾರು 100 ಟಿವಿಗಳಿವೆ, ಹೈರ್ ಕಂಪನಿಯ 100 ಟಿವಿಗಳಿವೆ. ಅದರಲ್ಲಿ ಒಂದು ಟಿವಿಯನ್ನು ದರ್ಶನ್ ಅವರಿಗೆ ಕೊಡೋದಕ್ಕೆ ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಸದ್ಯ 100 ಟಿವಿಗಳಲ್ಲಿ ಕೆಲವೊಂದು ಟಿವಿಗಳು ಕೆಟ್ಟಿವೆ, ಇನ್ನೇ 2 ದಿನಗಳಲ್ಲಿ ನಾವು ಟಿವಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಜೈಲಿನ ಅಧೀಕ್ಷಕಿ ಲತಾ ಅವರು ರಿಪಬ್ಲಿಕ್ ನ್ಯೂಸ್ಗೆ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಅಂದರೆ ಇಷ್ಟು ದಿನ ಟಿವಿ ಅಂದರೆ ಅಸಡ್ಡೆ ಅಂತಿದ್ದವರು ಈಗ ಏಕಾಏಕಿಗೆ ಟಿವಿ ಬೇಕು ಅನ್ನೋದ್ರ ಮೂಲಕ ಟಿವಿಯ ಬೆಲೆಯನ್ನು ಈಗ ಕಂಡುಕೊಂಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ದಿವಿತ್, ರೇಣುಕಾರಾಧ್ಯ, ಈಗ ಟಿವಿ ಅವ್ರ ಅರ್ಜಿ ಸಲ್ಲಿಸಿದ್ರೆ ಅವಕಾಶ ಮಾಡಿಕೊಟ್ರೂ ಕೂಡ ಅದರಲ್ಲೊಂದು ಕೆಲವೊಂದು ನಿಬಂಧನೆಗಳಿರುತ್ತಾ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತಾ, ಲಿಮಿಟ್ಸ್ ಇರುತ್ತಾ, ಹೇಗೆ? ದಿವಿತ್ತು, ಒಬ್ಬ ಕಾರಾಗೃಹದಲ್ಲಿರ್ತಕ್ಕಂಥ ವಿಚಾರಣಾಧೀನ ಕೈದಿಗೆ ಕೆಲವೊಂದು ಸಡಿಲಿಕೆಗಳಿರುತ್ತೆ. ಅದೇ ಸಡಿಲಿಕೆ ದರ್ಶನ್ಗೂ ಕೂಡ ಇರ್ತಕ್ಕಂಥದ್ದು. ಅಂದರೆ ಅವರಿಗೆ ಅಂದರೆ ಜೈಲಿನಲ್ಲಿರ್ತಕ್ಕಂಥ ಕೆಲವೊಂದು ಏನು ಫೆಸಿಲಿಟಿಗಳಿದೆ ಅವನ್ನು ಅಕ್ಸೆಸ್ ಮಾಡೋದಕ್ಕೆ ಅವಕಾಶ ಇದೆ ಅಂತ DIG ಅವರು ಹೇಳಿದರು. ಅದರಲ್ಲೂ ಕೂಡ ಕೇರಮ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಅವರು ವಾಕ್ ಮಾಡೋದಾಗಿರ್ಬೋದು, ಯೋಗ ಮಾಡೋದಕ್ಕೆ ಎಲ್ಲ ಅವಕಾಶ ಇರುತ್ತೆ. ಅದರ ಜೊತೆಗೆ ಅವರು ಸಂಬಂಧಿಗಳಿಗೆ ಫೋನ್ ಮಾಡೋದಕ್ಕೂ ಕೂಡ ಒಂದು ವಿಶೇಷವಾಗಿ ಪ್ರಿಸನ್ ಬೂತ್ ಅಂತ ಒಂದು ವ್ಯವಸ್ಥೆ ಇರುತ್ತೆ. ಆ ರೀತಿಯ ವ್ಯವಸ್ಥೆ ಕೂಡ ಬಳ್ಳಾರಿ ಜೈಲಿನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಅದು ಜೈಲ್ ಮ್ಯಾನ್ಯುವಲ್ನಲ್ಲಿ ಇರ್ತಕ್ಕಂಥದ್ದು. ಅಂದರೆ ಆ ಒಂದು ಸೌಲಭ್ಯವನ್ನು ವಿಚಾರಣಾಧೀನ ಕೈದಿ ಕೇಳಿದಾಗ ಕೊಡಬಹುದು ಅಂತ ಜೈಲ್ ಮ್ಯಾನ್ಯುವಲ್ನಲ್ಲಿ ಇದೆಯಂತೆ. ಹೀಗಾಗಿ ಆ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಕೂಡ ಯೋಚನೆಯನ್ನು ಮಾಡ್ತಿದ್ದಾರೆ. ಇನ್ನು 2 ಅಥವಾ 3 ದಿನಗಳಲ್ಲಿ ದರ್ಶನ್ ರೂಮ್ಗೆ ಟಿವಿಯನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ದಿವಿತ್, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.